ಮೆಕ್ಸಿಕೋ ದೇಶದ ಜಲಿಸ್ಕೋ ರಾಜ್ಯದಲ್ಲಿ ಭಾರಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಸಿದ್ಧ ಮಾದಕ ದ್ರವ್ಯ ಗ್ಯಾಂಗ್ ನಾಯಕ ನೆಮೆಸಿಯೋ ಒಸೆಗೊರ ಎಂಬ ವ್ಯಕ್ತಿ ಸೈನಿಕ ಕಾರ್ಯಾಚರಣೆಯಲ್ಲಿ ಹತ್ಯೆಯಾಗಿದ್ದಾನೆ ಎಂಬ ಮಾಹಿತಿ ಹೊರಬಿದ್ದ ಹಿನ್ನೆಲೆಯಲ್ಲಿ ಹಲವು ಕಡೆ ಹಿಂಸಾಚಾರ ಸ್ಫೋಟಗೊಂಡಿದೆ. ಸರ್ಕಾರದ ಮೂಲಗಳು ರಾಯ್ಟರ್ಸ್ಗೆ ನೀಡಿದ ಮಾಹಿತಿಯ ಪ್ರಕಾರ ಈ ಕಾರ್ಯಾಚರಣೆ ಅತ್ಯಂತ ರಹಸ್ಯವಾಗಿ ನಡೆಸಲಾಗಿದ್ದು, ನಂತರ ಅದರ ಪರಿಣಾಮವಾಗಿ ಕಾರುಗಳು ಹಾಗೂ ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗಿದೆ. ಎಲ್ ಮೆಂಚೋ ಮೆಕ್ಸಿಕೋದ ಅತ್ಯಂತ ಪ್ರಭಾವಿ ಮತ್ತು ಕ್ರೂರ ಮಾದಕ ದ್ರವ್ಯ ಸಂಘಟನೆಗಳಲ್ಲೊಂದಾದ ಜಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಅಂದ್ರೆ CJNG ಸಂಘಟನೆಯ ಮುಖ್ಯಸ್ಥನಾಗಿದ್ದ. ಅಮೆರಿಕದ ಮಾದಕ ದ್ರವ್ಯ ನಿಯಂತ್ರಣ ಸಂಸ್ಥೆ ಈ ಸಂಘಟನೆಗಳನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ನಿರ್ದಯ ಕ್ರಿಮಿನಲ್ ಸಂಘಟನೆ ಎಂದು ವಿವರಿಸಿತ್ತು. ಕಳೆದ ಕೆಲವು ವರ್ಷಗಳಿಂದ CJNG ತನ್ನ ಪ್ರಭಾವವನ್ನ ಮೆಕ್ಸಿಕೋದ ವಿವಿಧ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಿಸ್ತರಿಸಿಕೊಂಡಿತ್ತು. ಸೈನಿಕ ಕಾರ್ಯಾಚರಣೆ ಕುರಿತು ಅಧಿಕೃತವಾಗಿ ಸಂಪೂರ್ಣ ವಿವರಗಳನ್ನ ಬಹಿರಂಗಪಡಿಸಿದ್ರು ಭದ್ರತಾ ಪಡೆಗಳು ವಿಶೇಷ ಗುಪ್ತಚಾರ ಮಾಹಿತಿಯ ಆಧಾರದ ಮೇಲೆ ಈ ದಾಳಿ ನಡೆಸಿರಬಹುದು ಎಂದು ತಿಳಿದು ಬಂದಿದೆ. ಕಾರ್ಯಾಚರಣೆ ನಡೆದ ಬಳಿಕ ಜಾಲಿಸ್ಕೋ ರಾಜ್ಯದ ಹಲವು ಕಡೆ ಗ್ಯಾಂಗ್ ಬೆಂಬಲಿಗರು ರಸ್ತೆ ತಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಹಲವಾರು ಸಾರ್ವಜನಿಕ ಕಟ್ಟಡಗಳು ಹಾನಿಯಾಗಿದೆ. ಸ್ಥಳೀಯ ಆಡಳಿತವು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ಸಲುವಾಗಿ ಹೆಚ್ಚುವರಿ ಪೊಲೀಸ್ ಹಾಗೂ ಸೈನಿಕ ಪಡೆಗಳನ್ನು ನಿಯೋಜಿಸಿದೆ. ನೆಮಿಸಿಯೋ ಎಂಬ ವ್ಯಕ್ತಿ ತನ್ನ ಜೀವನವನ್ನ ಪೊಲೀಸ್ ಅಧಿಕಾರಿಯಾಗಿ ಆರಂಭಿಸಿದ್ದ. ಆದರೆ ನಂತರ ಅವನು ಅಂಡರ್ ವರ್ಲ್ಡ್ ಜಗತ್ತಿಗೆ ಕಾಲಿಟ್ಟು CJNG ಸಂಘಟನೆಯನ್ನು ನಿರ್ಮಿಸಿ ಅದನ್ನ ಬಲಿಷ್ಠ ಮಾದಕ ದ್ರವ್ಯ ಜಾಲವಾಗಿ ರೂಪಿಸಿದ್ದ. ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಅವನ ವಿರುದ್ಧ ಗಂಭೀರ ಆರೋಪಗಳು ದಾಖಲಾಗಿದ್ವು. ಅವನ ಬಂಧನಕ್ಕೆ ಅಮೆರಿಕ ಸರ್ಕಾರ $1 ಮಿಲಿಯನ್ ಬಹುಮಾನ ಘೋಷಿಸಿತ್ತು. CJNG ಸಂಘಟನೆ ಮುಖ್ಯವಾಗಿ ಕೊಕೇನ್, ಮೆಂಥಫೆಟಮೈನ್ ಸೇರಿದಂತೆ ಹಲವು ಮಾದಕ ವಸ್ತುಗಳ ಅಕ್ರಮ ಸಾಗಾಟದಲ್ಲಿ ತೊಡಗಿಕೊಂಡಿತ್ತು. ಸಂಘಟನೆ ತನ್ನ ಕ್ರೂರ ದಾಳಿಗಳು, ಸಾರ್ವಜನಿಕ ಪ್ರದರ್ಶನದ ಹಿಂಸೆ ಮತ್ತು ಸರ್ಕಾರದ ವಿರುದ್ಧ ನೇರ ಸವಾಲು ಹಾಕುವ ಶೈಲಿಯಿಂದ ಪ್ರಸಿದ್ಧವಾಗಿತ್ತು. ಮೆಕ್ಸಿಕೋದ ಭದ್ರತಾ ವ್ಯವಸ್ಥೆಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಎಲ್ ಮೆಂಚೋ ಹತ್ಯೆಯಾದ ನಂತರ ರಾಜ್ಯದಲ್ಲಿ ಉಂಟಾದ ಹಿಂಸಾಚಾರ ಸರ್ಕಾರಕ್ಕೆ ಹೊಸ ಸವಾಲು ಎಸಗಿದೆ. ಗ್ಯಾಂಗ್ ಸಂಘಟನೆಗಳು ತಮ್ಮ ಶಕ್ತಿ ಪ್ರದರ್ಶಿಸಲು ಸಾರ್ವಜನಿಕ ಆಸ್ತಿ ನಾಶ ಮಾಡುವ ಮೂಲಕ ಭಯದ ವಾತಾವರಣ ಸೃಷ್ಟಿಸಲು ಯತ್ನಿಸುತ್ತಿವೆ ಎಂಬ ವಿಶ್ಲೇಷಣೆ ಕೇಳಿ ಬರ್ತಿದೆ. ಸ್ಥಳೀಯ ನಿವಾಸಿಗಳು ಆತಂಕದಲ್ಲಿದ್ದು ಅನೇಕ ಪ್ರದೇಶಗಳಲ್ಲಿ ಶಾಲೆಗಳು ಹಾಗೂ ವ್ಯಾಪಾರ ಕೇಂದ್ರಗಳು ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿದೆ. ಮೆಕ್ಸಿಕೋ ಸರ್ಕಾರ ಈ ಬೆಳವಣಿಗೆಯನ್ನ ಮಾದಕ ದ್ರವ್ಯ ವಿರೋಧಿ ಹೋರಾಟಗಳಲ್ಲಿ ಮಹತ್ವದ ಘಟ್ಟವೆಂದು ಹೇಳಿದೆ. ಆದರೆ ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಒಬ್ಬ ನಾಯಕನ ಹತ್ಯೆಯಿಂದ ಸಂಘಟನೆ ಸಂಪೂರ್ಣವಾಗಿ ದುರ್ಬಲವಾಗ್ತದೆ ಎಂಬುದು ಖಚಿತವಲ್ಲ. CJNG ಹೊಸ ನಾಯಕತ್ವದೊಂದಿಗೆ ಮತ್ತೆ ಸಂಘಟಿತವಾಗುವ ಸಾಧ್ಯತೆಯೂ ಇದೆ ಎಂದಿದ್ದಾರೆ. ಒಟ್ಟಾರೆಯಾಗಿ ಜಾಲಿಸ್ಕೋ ರಾಜ್ಯದಲ್ಲಿ ನಡೆದ ಈ ಘಟನೆ ಮೆಕ್ಸಿಕೋ ಮಾದಕ ದ್ರವ್ಯ ಯುದ್ಧದ ತೀವ್ರತೆಯನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳು ಮತ್ತು ಸಂಘಟನೆಗಳ ಪ್ರತೀಕಾರದ ಹಿಂಸೆ ನಡುವೆ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ತಿರುಗುತ್ತದೆ ಎಂಬುದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.